ಆ ಬಾಲ್ಯನ ಹುಟ್ಟಿಸ್ಕೊಳ್ಳೋದು ಅದು ಭಾಳ ಖುಷಿಯ ವಿಚಾರ. ಒಳ್ಳೆಯದಾಗಿದೆ, ಸೇರಿದಿರಿ, ಕನಸು ನನಸಾಗಿದೆ. ನೀವು ಸ್ವಲ್ಪ ಮಕ್ಕಳನ್ನ ತಗೊಂಡು ಅವರನ್ನು ಮುಂದುವರಿಸಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಗೌರಿಶಂಕರ್ ಅವರು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದು ನೂತನ ಪ್ರಕಾಶಮಯವಾದ ತಂದು ಕೊಟ್ಟಿದೆ ಈ ಸಮಾರಂಭಕ್ಕೆ. ಇದನ್ನು ಆಯೋಜಕರ ಮಾಡಿದ ಗೌರಿಶಂಕರ್ ಮತ್ತು ಕೃಷ್ಣಮೂರ್ತಿ ಅವ್ರಿಗಂತೂ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಒಂದು ಎಜುಕೇಷನ್ ಕೊಟ್ಟಂಥ ಸರ್ಕಾರಿ ಶಾಲೆ ನಾವು ಕೃತಜ್ಞರು. ಆ ಶಾಲೆಯಲ್ಲಿ ಅಧ್ಯಾಪಕರು ಎಲ್ಲರಿಗೂ ಕೃತಜ್ಞತರು. ನಾನು ಆ ಎಲ್ಲ ಗೆಳೆಯರಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ನಗರದ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂಭಾಗದಲ್ಲಿರುವ ನಗರ್ತಪೇಟೆ ಪೈ ವಿಹಾರ ಗ್ರಾಂಡ್ನಲ್ಲಿ ಅಪೂರ್ವ ಸಂಗಮ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಲ್ಯಾಣಿ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಒಕ್ಕೂಟವು 45 ವರ್ಷಗಳ ನಂತರ ಸ್ನೇಹ ಮಿಲನ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಿದರು. ಮುಖ್ಯ ಅತಿಥಿಯಾಗಿ TV9 ದೂರದರ್ಶನ ಮಾಧ್ಯಮದಲ್ಲಿ ಹೀಗೂ ಉಂಟೆ ಕಾರ್ಯಕ್ರಮದ ಹಿನ್ನೆಲೆ ಧ್ವನಿ ನೀಡುವ ಪ್ರಸಿದ್ಧ ಪ್ರತಿಭಾವಂತ ಹಿನ್ನೆಲೆ ಧ್ವನಿ ಕಲಾವಿದರಾದ ರಾಜೇಶ್ ಶೆಟ್ಟಿ ಭಾಗವಹಿಸಿದ್ದು 1983-1984 ಕಲ್ಯಾಣಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳಾಗಿದ್ದ ಗೌರಿಶಂಕರ್ ಮತ್ತು ಕೃಷ್ಣ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 1982-1983 ವಿದ್ಯಾರ್ಥಿಗಳಾದ ಪದ್ಮ, ಕೃಷ್ಣಮೂರ್ತಿ, 1983-1984 ವಿದ್ಯಾರ್ಥಿಗಳಾದ ಕೇಶವಮೂರ್ತಿ, ಹಂಸರಾಜು ಹಾಗೂ 1984-1985 ವರ್ಷದ ವಿದ್ಯಾರ್ಥಿಯಾದ ರಾಜ್ ಗೋಪಾಲ್ ಮತ್ತು ಗಂಗಾಧರ್, ಶೋಭಾ ವೆಂಕಟೇಶ್ ರವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾ ಬುದ್ಧಿ ವಿನಯತೆ ಕಲಿಸಿಕೊಟ್ಟ ಶಾಲೆಯ ಶಿಕ್ಷಕರನ್ನ ನೆನೆದು ಭಾವುಕರಾದರು. ಸರ್ ರಾಜೇಶ್ ಶೆಟ್ಟಿ ಅಂತ ಸರ್, ಭಾಳ ಖುಷಿದು ಸಂದರ್ಭ. ಯಾಕಂದರೆ ನಾನು ಅಚಾನಕ್ಕಾಗಿ ಏಕಾಏಕಿಯಾಗಿ ಯೋಗ ಕೂಡ ಬಂದು ಬಹುಶಃ ನಾನು ಈ ಸಮಾರಂಭಕ್ಕೆ ಬಂದೆ. ಬಹುಶಃ ಇದರಿಂದ ಆದ ಬೆನಿಫಿಟ್ ಏನಂದರೆ ನಾನು ನನ್ನ ಬಾಲ್ಯನ ನೆನಪಿಸ್ಕೊಂಡೆ. ಎಲ್ಲರ ಬಾಲ್ಯ ಭಾಳ ಅಮೂಲ್ಯವಾಗಿರೋವಂಥದ್ದು. ಯಾಕಂದರೆ ಇಂಥ ಸಂದರ್ಭನ ನಾನು ಯೋಚಿಸೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಪ್ರೈಮರಿ ಸ್ಕೂಲು, ಹೈಸ್ಕೂಲಲ್ಲಿ ಇದ್ಕೊಂಡು ಅದಾದ ನಂತರ 45 ವರ್ಷ 50 ವರ್ಷದ ನಂತರ ನಾವೆಲ್ಲ ಕೆಲವರು ಮುಖನೇ ನೋಡಿರಲ್ಲ, ಭಾಳಷ್ಟು ವರ್ಷ ಒಬ್ಬರನ್ನೊಬ್ಬರು ಮುಖನೂ ನೋಡಿರಲ್ಲ, ಭೇಟಿಯಾಗಿರಲ್ಲ, ಯಾವುದೋ ಒಂದು ಫಂಕ್ಷನಲ್ಲಿ ನೋಡಿರ್ತೀವಿ. ಆಗ ನಾವು ಆ ಬಾಲ್ಯ ಮತ್ತು ಈಗಿನ ಜೀವನ ಹೆಂಗಿದೆ, ನಾವು ಹೆಂಗೆ ಅಂದರೆ ಈ ಹೊತ್ತು ಹೆಂಗಿರುತ್ತೆ ಅಂದರೆ ಒಂಥರ ಮಧ್ಯಮ ವಯಸ್ಸು ಮತ್ತು ಇನ್ನೇನು ರಿಟೈರ್ಡ್ ಲೈಫಿಗೆ ಹತ್ರ ಬರುವಂಥ ಸ್ಥಿತಿಯಲ್ಲಿರ್ತೀವಿ. ಬಟ್ ಆ ಬಾಲ್ಯನ ತಂದುಕೊಳ್ಳೋದಿದೆ ಅಲ್ಲ, ಆ ಬಾಲ್ಯನ ಹುಟ್ಟಿಸ್ಕೊಳ್ಳೋದು ಅಂತೀವಿ ನಾವು. ಆ ಬಾಲ್ಯನ ಹುಟ್ಟಿಸ್ಕೊಳ್ಳೋದು ಅದು ಭಾಳ ಖುಷಿಯ ವಿಚಾರ. ಅದು ಯಾವತ್ತು ಇಂಥದ್ದು ಎಲ್ಲ ಕಡೆ ಆಗಬೇಕು. ಯಾಕಂದರೆ ಮನಸ್ಸು ಯಾವತ್ತು ನಮ್ಮದು ಕಾಲ ಬರ್ತಾ ಮಾಗುತ್ತೆ ಅಂತಾರೆ. ಕೆಲವೊಂದು ವಿಷಯಗಳಲ್ಲಿ ಅದು ಮುದುಡುತ್ತೆ ಕೂಡ. ಇಂಥ ಸಂದರ್ಭಗಳು ಅದನ್ನು ಅರಳಿಸುತ್ತೆ. ಸರ್, ಅವ್ರ ಬಗ್ಗೆ ಪರಿಚಯ ಇರಲಿಲ್ಲ. ಪಾಪ ಬಂದರು, ಆಫೀಸ್ಗೆ ಬಂದರು, ತಾವು ಹಿಂಗೆ ಬರಬೇಕು ಅಂತ. ಬಟ್ ಅವ್ರದ್ದು ನಾನು ಕೇಳಿದೆ, ಅವರು ನಿವೃತ್ತ ಶಿಕ್ಷಕರು. ಅದೆಷ್ಟೋ ಒಂದು ಜೀವನಗಳನ್ನು ಅವರು ರೂಪಿಸ್ಕೊಂಡಿರ್ತಾರೆ. ಅದೆಷ್ಟೋ ಒಂದು ಫಾಲೋಯರ್ಸ್ಗಳು ಅವರ ಹಿಂದೆ ಒಂದು ಈಗ ಇವರು ಒಂದಷ್ಟು ಜನರನ್ನು ಒಂದು ವೃತ್ತಿಪರರಾಗಿ, ಇಲ್ಲ ಒಂದು ಅಭಿವೃದ್ಧಿಶೀಲರಾಗಿ, ಇಲ್ಲ ಬೇರೆ ಯಾವುದೋ ರೀತಿಯಲ್ಲಿ ಒಂದು ಕಟ್ಟಿ ಬೆಳೆಸಿರ್ತಾರೆ. ಅದರ ಹಿಂದೆ ಮತ್ತೊಂದು ವರ್ಗ ಬೆಳೆದಿರುತ್ತೆ. ಹಾಗೆ ಅದೊಂದು ಶಿಕ್ಷಕ ವೃತ್ತಿ ಯಾವತ್ತು ನಾನು ಏನು ಹೇಳ್ತೀನಿ ಅಲ್ವಾ, ಅದು ಲೀಡರ್ಶಿಪ್ ಕಲಿಸುವಂಥದ್ದು ಮತ್ತು ಲೀಡರಾಗಿ ನಿಲ್ಲುವಂಥದ್ದು. ಅದನ್ನು ಅವರು ಭಾಳ ಸಕ್ಷಮವಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಗತ್ತೆ. ಸಂತೋಷದ ಸುದಿನ ಅಂತ ಹೇಳ್ಬೋದು. ಯಾಕಂದರೆ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಇಂಥ ಅವಕಾಶ. ನಾವು 45 ವರ್ಷಗಳ ನಂತರ, ಅದರಲ್ಲೂ ನಾನು 50 ವರ್ಷಗಳ ನಂತರ ಈ ಶಾಲೆಗೆ ಸೇರಿ ನಾನು 50 ವರ್ಷ ಆಯಿತು. ಅದಾದ ನಂತರ ಮತ್ತೆ ನಾನು ಇಂಥ ಸ್ನೇಹಿತರನ್ನೆಲ್ಲ ಸೇರಿಕೊಂಡು ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅನ್ನೋದು ನಮಗೆ ಒಂದು ಸ್ವಲ್ಪ ಕೂಡ ಐಡಿಯಾ ಇರಲಿಲ್ಲ, ಆ ಥರ ಕನಸು ಇರಲಿಲ್ಲ. ಇದು ಒಂಥರ ಎಲ್ಲ ಗೆಳೆಯರ ಶ್ರಮದಿಂದ ಒಳ್ಳೆಯದಾಗಿದೆ, ಸೇರಿದಿರಿ, ಕನಸು ನನಸಾಗಿದೆ. ಎಲ್ಲರಿಗೂ ಸಂತೋಷ. ತುಂಬ ಒಂಥರ
ಅತಿಯಾದ ಆನಂದನೂ ಆಗುತ್ತೆ. ಯಾಕಂದರೆ ಇದು ನಮ್ಮ ಶಾಲೆಯಲ್ಲಿ ಓದಿರೋ ಹುಡುಗರುಗಳಿಗೆ ಮಾತ್ರನೇ ಈ ಥರ ಅವಕಾಶ ಆಗಿರೋದು. ಇದೇ ನಾವು ಪಕ್ಕದಲ್ಲಿ ಸೆಂಟ್ ಜೋಸಫ್ ಇತ್ತು, ಬಾಲ್ಡ್ವಿನ್ ಇತ್ತು, ಇನ್ನೊಂದು ಯುನೈಟೆಡ್ ಇತ್ತು, ಎಲ್ಲ ಓದಿದರೆ ಎಲ್ಲ ಬೇರೆ ಬೇರೆ ಥರ ಆಗ್ತಾಯಿದ್ರು, ಯಾರೂ ಸೇರ್ತಾ ಇರಲಿಲ್ಲ. ಅದೇನೋ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಕಲ್ಯಾಣಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಹುಡುಗರು ಹುಡುಗಿಯರು 50 ವರ್ಷಗಳ ಆದ ನಂತರನೂ ಸೇರ್ತಾರೆ ಅಂದರೆ ಇದಕ್ಕಿಂತ ದೊಡ್ಡದು ಒಂದು ಕಾರ್ಯಕ್ರಮ ಇರೋದಕ್ಕಾಗೋದೇ ಇಲ್ಲ. ನಾವು ತುಂಬ ಅಟೆಂಡ್ ಮಾಡಿದರೂ ಕೂಡ ಇದೊಂಥರ ಸ್ಪೆಷಲ್ ಅನಿಸುತ್ತೆ ಎಲ್ಲ ವಿಷಯದಲ್ಲೂ. ಸೊ ಇದು ನಮ್ಮ ಲೈಫ್ ಟೈಮ್ ಇರೋವರೆಗೂ ಜ್ಞಾಪಕ ಇರುವಂಥ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮಗಳು ಮರಳಿ ನಡೀತಾ ಇರಬೇಕು, ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ. ಹಾಗಾಗಿ ಅದಕ್ಕೆ ನನ್ನ ಪೂರ್ಣ ಅನುಮತಿ ಇರುತ್ತೆ, ಸಹಕಾರ ಇರುತ್ತೆ. ಅದಕ್ಕೆ ನಾನು ಪೂರ್ಣವಾಗಿ ಭಾಗವಹಿಸ್ತೇನೆ. ಕೇಶವಮೂರ್ತಿ 83-84 ಬ್ಯಾಚು. ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರೇ ಕಿರಿಯರೇ ಎಷ್ಟು ನಾವು ಒಂದೊಂದು ತರಗತಿಯಲ್ಲೂ 70 ಜನ 50 ಜನ ಈ ಥರ ಇರೋ ಒಂದು ಸಿಚುವೇಶನ್ ಆವಾಗಿತ್ತು. ಆದರೆ ಇವತ್ತು ನೆರೆದಿರೋರಲ್ಲಿ ಭಾಳ ಕಡಿಮೆ. ನೀವೆಲ್ಲ ಸೇರಿ ಮುಂದಿನ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿಗೆ ಬಂದು ನೀವು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ ಓದೋಕ್ಕೆ ಬರಲ್ಲ ಅಂತಲ್ಲ, ಇವತ್ತಿನ ದಿನ ಅವ್ರವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಳ್ಳೊಳ್ಳೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ. ನೀವು ನಾನು ಇವತ್ತಿಗೂ ಸದಾ ಎಷ್ಟೋ ಮಕ್ಕಳನ್ನು ಕನ್ನಡ ಓದಕ್ಕೆ ಬರ್ದಿರೋರನ್ನ ಬೇಸಿಕ್ಕಿಂದ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೀವು ಅದೇ ರೀತಿ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಚಿಕ್ಕ ಬೇಸಿಕ್ಸು ಬರದೇ ಇರ್ತಕ್ಕಂಥ ಮಕ್ಕಳು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ಒಂದು ಕಲೆ ಹಾಕಿ ಎಲ್ಲ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸವನ್ನು ನಿಮ್ಮಿಂದ ಆಗತಕ್ಕಂಥ ಒಂದು ಚಿಕ್ಕ ಸಹಾಯವನ್ನು ದೇಶಕ್ಕೆ ಮಾಡಿ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋ ಒಳ್ಳೆ ವಿದ್ಯಾವಂತರಾಗ್ತಾರೆ. ಅರ್ಧಬರ್ಧ ವಿದ್ಯಾವಂತರಿಗೆ ಬೇಡ, ಸಂಪೂರ್ಣ ವಿದ್ಯಾವಂತರಾಗೋ ಥರ ಅವರಿಗೆ ನೀವು ಸಹಕಾರ ಕೊಡಬೇಕು. ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಂತಲ್ಲ, ದೇಶದ ಮಕ್ಕಳು ಇವರು. ಎಲ್ಲ ಕೂಲಿ ಮಾಡೋರಿಂದ ಹಿಡಿದು ನೀವು ಸ್ವಲ್ಪ ಸ್ವಲ್ಪ ಮಕ್ಕಳನ್ನ ತಗೊಂಡು ಅವರನ್ನು ಮುಂದುವರಿಸಿ. ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥ ಕಳಕಳಿ. ನನ್ನ ಹೆಸರು ಎನ್ ನಾಗರತ್ನ ಅಂತ. ನಾನು 81 ಬ್ಯಾಚ್ನವಳು. ನಾವು 1980ರಿಂದ 83ನೇ ಬ್ಯಾಚು. ಆವಾಗ ಎ ಸ್ಟ್ಯಾಂಡರ್ಡ್ ಎ ಸೆಕ್ಷನಲ್ಲಿದ್ವಿ. ಆವಾಗ ಸುಮಾರು ಎ ಮತ್ತು ಬಿ ಸೆಕ್ಷನಿಂದ 100ಕ್ಕೂ ಹೆಚ್ಚು ಮೇಲ್ಪಟ್ಟ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ರು. ಎ ಸೆಕ್ಷನಲ್ಲಿ ನಾವು ಗೌರಿಶಂಕರು, ಗಿರೀಶು, ಗೋವಿಂದರಾಜು, ಸುರೇಶ್ ಬಾಬು ಎಲ್ಲ ಇದ್ದರು. ಆವಾಗ ನಮ್ಮ ಸೆಕ್ಷನಲ್ಲಿ ಗೌರಿಶಂಕರ್ ಮತ್ತು ಗಿರೀಶ್ ಚೆನ್ನಾಗಿ ಓದ್ತಾಯಿದ್ರು. ಹುಡುಗಿರಲ್ಲಿ ಜ್ಯೋತಿ ಮತ್ತು ನಿರ್ಮಲಾ ಚೆನ್ನಾಗಿ ಓದ್ತಾಯಿದ್ರು. ಸೊ ಪಕ್ಕದಲ್ಲೇ ಪಲ್ಲವಿ ಥಿಯೇಟ್ರ್ ಇತ್ತು. ಆವಾಗ ಶನಿವಾರ ಆದರೆ ಕ್ಲಾಸಿಗೆ ಬಂಕ್ ಮಾಡಿ ಪಿಕ್ಚರ್ಗೆಲ್ಲ ಹೋಗ್ತಾಯಿದ್ದು ಮಾರ್ನಿಂಗ್ ಶೋಗೆ. ಅದೆಲ್ಲ ಒಂಥರ ಮರೆಯಲಾರದ ಘಟನೆಗಳದು. ಆಮೇಲೆ ನಮಗೆ UGR, LSR, KR, ಆಮೇಲೆ TSS ಸತ್ಯನಾರಾಯಣ ಶೆಟ್ಟಿ, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ ಶ್ರೀನಿವಾಸ ಮೂರ್ತಿಯವರು ಪಾಠ ಹೇಳ್ಕೊಡ್ತಾಯಿದ್ರು. ಅದರಲ್ಲಿ LSR ಸೈನ್ಸ್ ಹೇಳ್ಕೊಡ್ತಾಯಿದ್ರು, UGR ಬಂದರೆ ಮ್ಯಾಥ್ಸ್ ಹೇಳ್ಕೊಡ್ತಾಯಿದ್ರು. ಸೊ ಇವ್ರದ್ದೆಲ್ಲ ನಮ್ಮದು ಅಚ್ಚುಮೆಚ್ಚಿನ ಪಾಠಗಳು ಆವಾಗ. ಸೊ 83ವರೆಗೂ ವ್ಯಾಸಂಗ ಮಾಡಿದ್ವಿ. ಅದಾದಮೇಲೆ ಸಂಪರ್ಕಕ್ಕೆ ಯಾರೂ ಸಿಕ್ಕಲಿಲ್ಲ. ಸೊ ಈ ಒಂದು ಲಾಸ್ಟ್ ಇಯರ್ ಬಂದು ಶ್ರೀನಿವಾಸ ಮೂರ್ತಿ ಅವ್ರದ್ದು 90ನೇ ವರ್ಷದ ಒಂದು ಜನ್ಮದಿನಾಚರಣೆಯನ್ನು ಇದು ಬಡಗನಾಡು ಶೇಷಾದ್ರಿಪುರಮಲ್ಲಿ ಆಯೋಜನೆ ಮಾಡಿದರು. ಆವಾಗ ಸುಮಾರು ಒಂದು 30-35 ಜನ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿದ್ವಿ. ಅವರ ಮಕ್ಕಳು ಮೊಮ್ಮಕ್ಕಳು ಅವ್ರನ್ನೆಲ್ಲ ಮಾತಾಡಿಸಿ ಅವರು ಹೆಡ್ ಮಾಸ್ಟರ್ ಜೊತೆ ಎಲ್ಲ ಫೋಟೋ ಇಡಿಸ್ಕೊಂಡು ಅದು ತುಂಬ ಖುಷಿಯಾಯಿತು. ಹೆಡ್ ಮಾಸ್ಟರ್ನ ನೋಡಿ ಅದೇ ಚಹರೆ, ಅದೇ ಮುಖ, ಅದೇ ನಗು. ಸೊ ಅದೆಲ್ಲ ಒಂದು 6 ತಿಂಗಳಾದಮೇಲೆ ಪಾಪ ಅವ್ರು ನಿಧನ ಹೊಂದಿದ್ರು. ಅದಾದಮೇಲೆ ಈ ವರ್ಷ ಮಾರ್ಚಲ್ಲಿ LSR ಮನೆಗೆ ಹೋಗಿದ್ವಿ. LSR ಮನೆಗೆ ಹೋಗಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಸತ್ಕಾರ ಮಾಡಿ ಅವರು ಆತ್ಮೀಯತೆಯಿಂದ ನಮ್ಮನ್ನೆಲ್ಲ ಬರಮಾಡಿಕೊಂಡು ಹಳೆ ವಿದ್ಯಾರ್ಥಿಗಳು ಅಲ್ಲೂ ಒಂದು 30-35 ಜನ ಸೇರಿದ್ವಿ. ಅವರು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಅದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಗೌರಿಶಂಕರ್ ಅವರು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸುಶೀಲಾ ಅಂತ. ತುಂಬ ಖುಷಿಯಾಗುತ್ತೆ. ನಾವು 45 ವರ್ಷಗಳ ನಂತರ ಎಲ್ಲ ಫ್ರೆಂಡ್ಸ್ನ ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ತುಂಬ ಚೆನ್ನಾಗಿ ಗೌರಿಶಂಕರ್ ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಈ ದಿನ ತುಂಬಾ ಖುಷಿಯಾಗಿದ್ದೀವಿ ಎಲ್ಲರೂ. ಇದೇ ಥರ ಕಾರ್ಯಕ್ರಮಗಳು ಮುಂದಕ್ಕೆ ಬರಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಹೆಸರು ಆರ್ ವಸಂತ ಅಂತ. ನಾನು ಕಲ್ಯಾಣಿ ಪ್ರೌಢಶಾಲೆಯಲ್ಲಿ ಓದಿ ಇಷ್ಟು ದೊಡ್ಡವಳಾಗಿ ಈಗ 45 ವರ್ಷದ ಮೇಲೆ ಎಲ್ಲರನ್ನೂ ನೋಡ್ತಾ ಇರೋದು ತುಂಬ ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ.
ಯಾಕೆಂದರೆ ಫಸ್ಟ್ ಟೈಮ್ ನಾನು ಬಂದಿರೋದು. ಈ ಕಲ್ಯಾಣಿ ಸ್ಕೂಲ್ನಲ್ಲಿ ಏನಾದರೂ ಫಂಕ್ಷನ್ ಆದರೆ ಯಾರಾದರೂ ಹಿರಿಯರು ಬಂದು ಬುಕ್ಸ್ ಬಂದು ಕೊಟ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾಯಿದ್ರು. ಇದೇ ಒಂದು ಪರಿಸ್ಥಿತಿ ನನ್ನ ಜೀವನದಲ್ಲಿ ವೈಟ್ ಫೀಲ್ಡಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ನಾನು ಹೋಗಿ ಪ್ರತಿಯೊಬ್ಬರಿಗೂ ಬುಕ್ಸ್ ಹಂಚಿ ಬರುವಾಗ ನನ್ನ ಹಿಂದಿನ ನೆನಪು ಚೆನ್ನಾಗಿ ಅನುಭವ ಆಯಿತು. ಮತ್ತು ಆ ದಿನ ಆ ಥರ ನಾನು ತಗೊಂಡವಳು ಈ ದಿನ ಇವತ್ತು ಬುಕ್ಸ್ ನಾನು ಹಂಚಿ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ಅವ್ರವ್ರ ಆಸೆ ಎಲ್ಲ ಫಲಿಸ್ಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪ್ರತಿಯೊಬ್ಬರಿಗೂ ಬುಕ್ಸ್ ಹಂಚಿದ್ದೀನಿ. ಅದಂತೂ ನಾನು ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಈ ಅಪೂರ್ವ ಸಂಗಮ ನಮ್ಮ ಜೀವನದಲ್ಲಿ ಬಂದಿರೋದು ತುಂಬ ಸಂತೋಷದ ಒಂದು ಸಂಭ್ರಮದ ದಿನ. ಈ ಸಂಭ್ರಮದ ದಿನದಲ್ಲಿ ಬಂದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅವರವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಹೇಗೆ ಇದೆ ಅಂದರೆ ಒಂದು ನೂತನ ಪ್ರಕಾಶಮಯವಾದ ತಂದುಕೊಟ್ಟಿದೆ ಈ ಸಮಾರಂಭಕ್ಕೆ. ಮತ್ತು ಹೇಳಬೇಕಾದ್ರೆ ನಮ್ಮ ಗೌರಿಶಂಕರ ಹಾಗೂ ಕೃಷ್ಣಮೂರ್ತಿಯವರು ಈ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರ ಹೃದಯದಲ್ಲೂ ನಿಂತಿದ್ದಾರೆ. ನಮ್ಮ ಅಂತರಾಳದಿಂದ ಹೇಳಬೇಕಾದ್ರೆ ಕಲ್ಯಾಣಿ ಪಾಠಶಾಲೆಯಲ್ಲಿ ಓದಬೇಕಾಗಿರೋ ಮಕ್ಕಳ ಇವರು ಇಂಥ ಒಂದು ಒಳ್ಳೆ ಹತ್ತಿರದ ಮೇಲಸ್ತಲ್ಲಿ ಇದ್ದೀವಿ ಅಂದರೆ ತುಂಬ ಹೆಮ್ಮೆ ಆಗುತ್ತೆ, ನಮಗೆ ತುಂಬ ಸಂತೋಷ. ಯಾವ ರೀತಿ ಅಂದರೆ ನಾವು ನಮಗೆ ಒಳ್ಳೆಯ ಮಾರ್ಗದರ್ಶಕ ಸಿಕ್ಕಿದೆ ನಮ್ಮ ಶಾಲೆಯಲ್ಲಿ. ಅದನ್ನು ಅವ್ರ ಮಕ್ಕಳಿಗೆ ಅವ್ರು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ. ಅದು ಇನ್ನೂ ಹೆಚ್ಚೆಚ್ಚಾಗಿ ನಾವು ಕೊಡಬೇಕು, ಬೇರೆಯವ್ರಿಗೂ ಒಂದು ಉತ್ಸಾಹವನ್ನು ತೋರಿಸ್ಬೇಕು. ಇವಾಗ ಅಲ್ಲಿ ಓದ್ತಾ ಇರೋ ಮಕ್ಳಿಗೂ ನಾವು ಏನಾದರೂ ಮಾಡಿದ್ರೆ ಅವ್ರಿಗೊಂದು ನಮ್ಮಿಂದ ಒಂದು ಮಾರ್ಗದರ್ಶನ ನಾವು ತೋರಿಸ್ಬೋದು ಅಂತ ಹೇಳ್ಬೋದು ಎಲ್ಲ ಸ್ನೇಹಿತರಿಂದ. ನಾವು 83 ಬ್ಯಾಚಲ್ಲಿ ಓದಿದ್ದು ನಾವೆಲ್ಲ. ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ನಾವು ಈ ಥರ ಇಷ್ಟು ಜನ ಇಲ್ಲಿ ಸೇರ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಯಿತು. ಇದನ್ನು ಆಯೋಜಕರ ಮಾಡಿದ ಗೌರಿಶಂಕರ್ ಮತ್ತು ಕೃಷ್ಣಮೂರ್ತಿ ಅವ್ರಿಗಂತೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರ ಶ್ರಮ 1 ತಿಂಗಳಿಂದ ಶ್ರಮ ಪಟ್ಟಿದ್ದಾರೆ ಅವರು. ನಾವು ಇವತ್ತು ಅದಕ್ಕೆಲ್ಲ ತುಂಬ ಖುಷಿಪಟ್ವಿ. ಅವ್ರಿಗೆಲ್ಲರೂ ದೇವರು ಒಳ್ಳೇದು ಮಾಡಲಿ. ನಮಗೂ ಒಂದು ಈ ಥರ ಕಾರ್ಯಕ್ರಮ ಮುಂದೆ ಇನ್ನೂ ಚೆನ್ನಾಗಿ ಮಾಡಿ ನಾವು ಸಹಕರಿಸ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಮಹಾದೇವ್ ಅಂತ, 83-84 ಬ್ಯಾಚು ಕಲ್ಯಾಣಿ ಸ್ಕೂಲು. ಈಗ ನಾನು ITIನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಟ್ರೇಡ್ ಯೂನಿಯನ್ನಿನ ಪ್ರೆಸಿಡೆಂಟಾಗಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿ ಈಗ ಪ್ರೆಸೆಂಟು ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದು ವಿಶೇಷವಾದ ದಿನ, ಸಂತೋಷದ ದಿನ. ಯಾಕಂದರೆ ನಮ್ಮ ಕಲ್ಯಾಣಿ ಸರ್ಕಾರಿ ಶಾಲೆಯ ಒಂದು ಒಕ್ಕೂಟ ಅಂತ ಹೇಳಿ ನಾವು ಮಾಡಿಕೊಂಡು ಆ ಒಕ್ಕೂಟದ 1979-86 ಏನು ವಿದ್ಯಾರ್ಥಿಗಳು ನಾವು ಅಲ್ಲಿ ಓದಿ ಹೊರಬಂದ್ವಿ ಅವರೆಲ್ಲ ಸೇರಿ ಇವತ್ತು ಒಂದು ಏನು ಹೇಳ್ತಾರೆ ಅಪೂರ್ವ ಸಂಗಮ ಅಂತಕ್ಕಂಥ ಒಂದು ಹೆಸರಿನಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಸೆಲೆಬ್ರೇಷನ್ನ ನಾವು ಮಾಡ್ತಾಯಿದ್ದೀವಿ. ಇದು ನಿಜವಾಗೂ ಹೇಳ್ಬೇಕಂದ್ರೆ ಭಾಳ ಸಂತೋಷದ ದಿನ. ಯಾಕಂದರೆ ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಓದ್ತೀವಿ, ಎಲ್ಲೋ ವಾಸಿಸ್ತೀವಿ. ಆದರೆ ನಾವು ಓದಿದಂಥ ಶಾಲೆನ ನಾವು ಯಾವತ್ತೂ ಮರೆಯೋದಿಲ್ಲ. ಏನು 1ನೇ ತರಗತಿಯಿಂದ SLCವರೆಗೂ ನಾವು ಓದಿರ್ತೀವಿ, ಅದು ನಮಗೆ ಜೀವನದ ಒಂದು ಫೌಂಡೇಶನ್ನು. ಅಭಿವೃದ್ಧಿಗಿರ್ಬೋದು, ಎಜುಕೇಷನ್ಗಿರ್ಬೋದು, ಯಾವುದೇ ಒಂದು ದಾರಿದೀಪ SLCವರೆಗೂ. ಆ ಒಂದು ಎಜುಕೇಷನ್ ಕೊಟ್ಟಂಥ ಸರ್ಕಾರಿ ಶಾಲೆ ನಿಜವಾಗೂ ಆ ಶಾಲೆಗೆ ನಾವು ಕೃತಜ್ಞರು. ಆ ಶಾಲೆಯಲ್ಲಿ ಅಧ್ಯಾಪಕರಿಗೆ ಎಲ್ಲರಿಗೂ ಕೃತಜ್ಞತರು. ಮತ್ತು ಆ ಶಾಲೆಯಲ್ಲಿ ಓದಿ ನಾವೆಲ್ಲ ಏನು ಒಂದು ಅಚೀವ್ಮೆಂಟ್ ಮಾಡಿ ಈ ಲೆವೆಲಿಗೆ ಬೆಳೆದಿದ್ದೀವಿ, ಅದು ಎಲ್ಲ ಒಂದು ಕೃತಜ್ಞತೆ ಆ ಶಾಲೆಗೆ ಸೇರುತ್ತೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಸೇರಿರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲರೂ ಸೇರಿರೋದು. ಈಗ ಎಲ್ಲರೂ ಸೇರ್ತಾ ಇರಲಿ, ಹಳೆ ಸ್ಟೂಡೆಂಟ್ಗಳೆಲ್ಲ ಸೇರಿ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಮುಂದಿನ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಿಯಾಗಿ ನಾವು ನಿಂತ್ಕೋಬೇಕು ಅಂತ ನನ್ನ ಆಸೆ. ಸೊ ಈ ಸಮಯದಲ್ಲಿ ನನಗೆ ತುಂಬ ಖುಷಿ ಆಯಿತು. ಇಂಥ ಒಂದು ಸಮಾರಂಭ ಆಯೋಜನೆ ಮಾಡಿದ್ದು ನನ್ನ ಒಂದು ಭಾಗ್ಯ ಅಂದ್ಕೊತೀನಿ. 45 ವರ್ಷಗಳ ನಂತರ ಈ ಒಂದು ಸ್ನೇಹ ಸಮ್ಮಿಲನ ಸಮಾರಂಭ ಮಾಡಿದ್ದು ಒಂದು ಸಾಧನೆ ಮತ್ತು ಒಂದು ದಾಖಲೆ ಅಂತಲೇ ಹೇಳಬಹುದು. ಇದುವರೆಗೂ ಸಹ 45 ವರ್ಷದ ಅಂತರದಲ್ಲಿ ಯಾರೂ ಸಹ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಉದಾಹರಣೆ ಇಲ್ಲ. ಕೇವಲ 10 ವರ್ಷ 20 ವರ್ಷದಲ್ಲಿ ಮಾಡಿರೋದೆಲ್ಲ ಸಾಕಷ್ಟು ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀವಿ. ಆದರೆ 45 ವರ್ಷದಲ್ಲಿ ನಾವು ಎಲ್ಲ ಹಳೆಯ ಸ್ನೇಹಿತರನ್ನೆಲ್ಲ 1983, 84
1985ರಲ್ಲಿ ಓದಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಈ ಒಂದು ಸುಂದರ ಸಮಾರಂಭ ಮಾಡೋದಕ್ಕೆ ಅನೇಕ ಎಲ್ಲ ವಿದ್ಯಾರ್ಥಿಗಳು ನನಗೆ ಸಹಕಾರ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಅವರ ಒಂದು ಬೆಂಬಲದಿಂದ ನಾನು ಈ ಒಂದು ಸುಂದರವಾದ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಯಿತು. ನಾನು ಆ ಎಲ್ಲ ಗೆಳೆಯರಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮುಂದೇನೂ ಸಹ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇದೆ. 50ನೇ ವರ್ಷಕ್ಕೆ ಅಂದರೆ 1983ರ ನಂತರ 50ಗೆ 45 ವರ್ಷ ಆಯಿತು. 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ಒಂದು ಯೋಜನೆಯೂ ಸಹ ಇದೆ. ಆ ಒಂದು ಯೋಜನೆಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆ. ಈ ಒಂದು ಸ್ನೇಹ ಸಮ್ಮಿಲನ ಸಮಾರಂಭಕ್ಕೆ ಆಗಮಿಸಿದಂತಹ ನನ್ನ ಎಲ್ಲ ಸಹಪಾಠಿಗಳಿಗೆ ಈ ಮೂಲಕ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಿಮಗೂ ಸಹ TV10 ಕರ್ನಾಟಕ ಅವರಿಗೂ ಸಹ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.